ನಮಸ್ತೆ ವೀಕ್ಷಕರೇ, ತಮಿಳುನಾಡಿಗೆ ಸಂಬಂಧಪಟ್ಟ ಹಾಗೆ ಒಂದು ಅತಿ ದೊಡ್ಡ ಸಮೀಕ್ಷೆ ಹೊರಬೀಳ್ತಾ ಇದೆ, ಚುನಾವಣಾ ಪೂರ್ವ ಸಮೀಕ್ಷೆ ಎನ್ನುವಂಥದ್ದು. ಸೊ ಈ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಯಾರಿಗೆ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ತಮಿಳುನಾಡಿನ ರಾಜಕೀಯದಲ್ಲಿ. ಸೊ ತಮಿಳುನಾಡಿನ ರಾಜಕೀಯದಲ್ಲಿ ದ್ರಾವಿಡ ಪಕ್ಷಗಳು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ತಾ ಇದ್ದಾವೆ. ಪ್ರಾದೇಶಿಕ ಪಕ್ಷವಾಗಿ ಒಮ್ಮೆ DMK ಮತ್ತೊಮ್ಮೆ ಅಣ್ಣಾ DMKಗೆ ಅಲ್ಲಿರ್ತಕ್ಕಂಥ ಜನರು ಆಶೀರ್ವಾದ ಮಾಡಿರ್ತಾರೆ ಎನ್ನುವಂಥದ್ದು. ಸೊ ತಮಿಳುನಾಡಿನ ರಾಜಕೀಯ ಇತಿಹಾಸವನ್ನು ನೋಡಿದಾಗ ಒಂದು ಬಾರಿ ಆಯ್ಕೆಯಾಗಿರ್ತಕ್ಕಂಥ ಪಕ್ಷ ಮತ್ತೊಂದು ಬಾರಿ ಅಧಿಕಾರದಲ್ಲಿ ಉಳಿಯುವ ಯಾವುದೇ ಸಾಧ್ಯತೆಗಳನ್ನು ಅಲ್ಲಿ ತಳ್ಳಿ ಹಾಕ್ಬೋದಾಗುತ್ತೆ. ಯಾಕಂದರೆ ಅಲ್ಲಿರ್ತಕ್ಕಂಥ ದ್ರಾವಿಡ ಜನ ಆ ರೀತಿಯಾದಂತಹ ಒಂದು ಡಿಸಿಷನನ್ನು ತಗೊಳ್ತಾ ಇದ್ದಾರೆ. ಸೊ ಒಂದು ಬಾರಿ ಒಂದು ಪಕ್ಷಕ್ಕೆ ಅಧಿಕಾರವನ್ನು ಕೊಟ್ಟರೆ ಮುಂದಿನ ಬಾರಿ ಬೇರೆ ಪಕ್ಷಕ್ಕೆ, ಅಂದರೆ ಒಂದು ಬಾರಿ DMK ಪಕ್ಷಕ್ಕೆ ಅಧಿಕಾರವನ್ನು ಕೊಟ್ಟರೆ ಅದರ ನೆಕ್ಸ್ಟ್ ಬಾರಿ ಅಣ್ಣಾ DMKಗೆ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥ ಶಿಫ್ಟ್ ಮಾಡಿರ್ತಕ್ಕಂತಹ ಒಂದು ಎಲೆಕ್ಷನ್ ಟ್ರೆಂಡನ್ನು ನಾವು ಗಮನಿಸಿದ್ದೀವಿ ಎನ್ನುವಂಥದ್ದು. ಸೊ ಈ ಬಾರಿಯ ಎಲೆಕ್ಷನ್ನಲ್ಲಿ DMK ನೇತೃತ್ವದ ಸ್ಟಾಲಿನ್ಗೆ ಏನಾದರೂ ಸೋಲಿನ ಭಯ ಇದೆಯಾ, ಅಥವಾ DMK ಸ್ಟಾಲಿನ್ಗೆ ಏನಾದರೂ ಆ್ಯಂಟಿ ಇನ್ಕಂಬೆನ್ಸಿ ಎದುರಾಗ್ತಿದೆಯಾ, ಆಡಳಿತ ವಿರೋಧ ಅಲೆ ಸ್ಟ್ರಾಂಗ್ ಆಗಿದೆಯಾ ತಮಿಳುನಾಡಿನಾದ್ಯಂತ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಅಣ್ಣಾ DMKಗೆ ಈ ಆ್ಯಂಟಿ ಇನ್ಕಂಬೆನ್ಸಿ ಹೊರವಾಗುತ್ತಾ? ಅದು ಯಾಕಂದರೆ ಅಣ್ಣಾ DMK BJPಯೊಂದಿಗೆ ಮೈತ್ರಿಕೂಟವನ್ನು ರಚಿಸ್ಕೊಂಡು ತನ್ನದೇ ಆಗಿರ್ತಕ್ಕಂಥ ಸ್ಟ್ರಾಟಜಿಸನ್ನು ಪ್ಲೇ ಮಾಡ್ತಾ ಇದೆ ಎನ್ನುವಂಥದ್ದು. ಅದರ ಜೊತೆಗೆ ತಮಿಳುನಾಡಿನ ರಾಜಕೀಯದಲ್ಲಿ ಕೇಂದ್ರ ಬಿಂದುವಾಗಿ ನಾನು ತಮಿಳುನಾಡಿನ ರಾಜಕೀಯವನ್ನೇ ಬದಲಾಯಿಸ್ತೀನಿ ಅನ್ನುವಂತಹ ಒಂದು ಹುಮ್ಮಸ್ಸಿನಿಂದ ಮುನ್ನುಗ್ಗುತ್ತಿರುವ TVK ಪಕ್ಷದ ನಾಯಕ ನಟ ವಿಜಯ್ ಅವರು. ಸೊ ನಟ ವಿಜಯ್ ಅವರು ಕೂಡ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಬಾರಿಯ ಒಂದು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಅದರಿಂದ ಅವರ ಒಂದು ಪಾತ್ರ ಏನಿದೆ, ಸೊ ಅವರ ಬಗ್ಗೆ ಸಮೀಕ್ಷೆ ಏನು ಹೇಳ್ತಿದೆ ಅನ್ನೋಂಥ ಎಲ್ಲ ಮಾಹಿತಿಯನ್ನು ಕೊಡ್ತಾ ಹೋಗ್ತಿದ್ದೀನಿ. ಸೊ ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ವೀಕ್ಷಕರೇ, ದಿನದಿಂದ ದಿನಕ್ಕೆ ಚುನಾವಣಾ ಅಪೂರ್ವ ಸಮೀಕ್ಷೆಗಳು ಹೊರಬೀಳ್ತಾ ಇದೆ. ಸೊ ಪಂಚರಾಜ್ಯಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ರಾಜ್ಯ ತಮಿಳುನಾಡು ಅನ್ನುವಂಥದ್ದು. ಸೊ ತಮಿಳುನಾಡು ದಕ್ಷಿಣ ಭಾರತಕ್ಕೆ ಸೇರಿರುವ ಕಾರಣ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಯಾರು ಅಧಿಕಾರವನ್ನು ಪಡ್ಕೊಳ್ತಾರೆ ಅನ್ನುವಂಥದ್ದು ಕೂಡ ನಮ್ಮ ಕರ್ನಾಟಕದ ಮೇಲೆ ಎಫೆಕ್ಟ್ ಕಾಣ್ಬೋದಾಗುತ್ತೆ. ಸೊ ಅದರಿಂದ ದ್ರಾವಿಡರ ನಾಡಲ್ಲಿ ಯಾರಿಗೆ ಮುನ್ನಡೆ ಇದೆ ಅನ್ನುವಂಥ ಪ್ರಶ್ನೆಗೆ JVC ಸಮೀಕ್ಷೆ ಕೊಡ್ತಾ ಇದೆ. ಸೊ NDA ಮೈತ್ರಿಕೂಟ ಅಣ್ಣಾ DMKನ ಒಳಗೊಂಡಿರ್ತಕ್ಕಂಥ NDA ಮೈತ್ರಿಕೂಟಕ್ಕೆ ಬರೋಬ್ಬರಿ ಸಂಖ್ಯೆಗಳನ್ನ ಕೊಡ್ತಾ ಇದ್ದಾರೆ. ಸೊ ಮಿನಿಮಮ್ 131ರಿಂದ 151. ವೀಕ್ಷಕರೇ, ಸೊ ತಮಿಳುನಾಡಿಗೆ ಸಂಬಂಧಪಟ್ಟಾಗೆ ಅಲ್ಲಿರ್ತಕ್ಕಂಥ ತಮಿಳುನಾಡಿನ ಸ್ಟ್ರೆಂತ್ ಎಷ್ಟಪ್ಪ ಅಂತಂದರೆ 234 ಅನ್ನುವಂಥದ್ದು. ಸೊ ಅದರಲ್ಲಿ ಆಫ್ ವೇ ಮಾರ್ಕ್ ಅಂದರೆ 118 ಕ್ಷೇತ್ರಗಳ ಒಂದು ಗೆಲ್ಲುವಿಕೆ ಬೇಕಾಗುತ್ತೆ ಅನ್ನುವಂಥದ್ದು. ಸೊ ಅಣ್ಣಾ DMK ಮತ್ತು NDA ಮೈತ್ರಿಕೂಟದ ನೇತೃತ್ವ ಈ 131ರಿಂದ 151 ಸ್ಥಾನ ಗಳಿಕೆ ಮಾಡುವ ಮುಖಾಂತರ ಬರೋಬ್ಬರಿ 40% ಮತ ಗಳಿಕೆಯನ್ನು ಮಾಡುವ ಮುಖಾಂತರ ಅತಿ ದೊಡ್ಡ ಮೈತ್ರಿಕೂಟವಾಗಿ ತಮಿಳುನಾಡಿನಲ್ಲಿ ಹೊರಹೊಮ್ಮುತ್ತೆ ಅನ್ನುವಂಥದ್ದು JVC ಸಮೀಕ್ಷೆ ಕೊಡ್ತಾ ಇರ್ತಕ್ಕಂತಹ ಅಂಕಿಅಂಶ ಅನ್ನುವಂಥದ್ದಾಗುತ್ತೆ. ಸೊ ಈ ಮುಖಾಂತರ ಈ ಬಾರಿಯ 2026ರ ಚುನಾವಣೆಯಲ್ಲಿ ಅಣ್ಣಾ DMK ಜಯಬೇರಿ ಬಾರಿಸುತ್ತೆ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶವನ್ನು JVC ಸಮೀಕ್ಷೆ ಕೊಡ್ತಾ ಇದೆ ಅನ್ನುವಂಥದ್ದು. ಇನ್ನು ಪ್ರಸ್ತುತ ಆಡಳಿತದಲ್ಲಿರ್ತಕ್ಕಂತಹ ಪ್ರಸ್ತುತ ಮುಖ್ಯಮಂತ್ರಿ ಆಗಿರುವಂತಹ MK ಸ್ಟಾಲಿನ್ ಅವರ DMK ನೇತೃತ್ವದ ಮೈತ್ರಿಕೂಟ ಕೇವಲ ಮಿನಿಮಮ್ 80ರಿಂದ ಮ್ಯಾಕ್ಸಿಮಮ್ 101 ಸಂಖ್ಯೆಯನ್ನು ತೋರಿಸ್ತಾ ಇದೆ. ಸೊ ಅದರಿಂದ DMKಗೆ ಈ ಬಾರಿ ಅತಿ ದೊಡ್ಡ ಹಿನ್ನಡೆ ಆಗುತ್ತೆ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶವನ್ನು JVC ಸಮೀಕ್ಷೆ ಕೊಡ್ತಾ ಇದೆ. ಸೊ ಇದಕ್ಕೆ ಎಲ್ಲೋ ಅವರ ಆಡಳಿತ ವಿರೋಧಿ ಅಲೆ ಎದುರಾಗ್ಬೋದು ಅನ್ನುವಂಥದ್ದು ಇರ್ಬೋದು, ಅಥವಾ TVK ಪಕ್ಷದ ವಿಜಯ್ ಅವರ ಎಂಟ್ರಿಯಿಂದ ಎಲ್ಲೊಂದು ರೀತಿ ಮತಗಳು ಡಿವೈಡ್ ಆಗಿ ಹರಿದು ಹಂಚಿ ಅದೆಲ್ಲೋ ಒಂದು ರೀತಿ NDA ಮೈತ್ರಿಕೂಟಕ್ಕೆ ಅನುಕೂಲವಾಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ನಾವು ನೋಡ್ಬೋದಾಗುತ್ತೆ. ಇನ್ನು ವಿಜಯ್ ಅವರ ಪಕ್ಷ TVK ಪಕ್ಷ ಕೇವಲ 2ರಿಂದ 4 ಕ್ಷೇತ್ರಗಳಿಗೆ ಮಾತ್ರ ಮೀಸಲಾಗಿದೆ ಅವರ ಗೆಲುವು ಅನ್ನುವಂಥದ್ದು. ಸೊ ಈ ಮುಖಾಂತರ ವಿಜಯ್ ಅವರ ಏನು ಪೊಲಿಟಿಕ್ಸ್ನ ಎಂಟ್ರಿ ಏನಿದೆಯಲ್ಲ ಅದು ಅಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಲ್ಲ ತಮಿಳುನಾಡಿನ ರಾಜಕೀಯದಲ್ಲಿ ಅನ್ನುವಂಥದ್ದು. ಸೊ ಅದರಿಂದ ವಿಜಯ್ ಅವರೇನು ತಮಿಳುನಾಡಿನ ಕೇಂದ್ರ ಬಿಂದುವಾಗಿ ಕಾಣಿಸ್ತಿರ್ತಾ ಇದ್ದಾರೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ. ಸೊ ನಾನು ಎಲ್ಲ ಕ್ಷೇತ್ರಗಳನ್ನು ಗೆಲ್ಲುವ ಮುಖಾಂತರ 118 ಕ್ಷೇತ್ರಗಳ ಗೆಲ್ಲುವ ಮುಖಾಂತರ ನಾನು ಈ ಬಾರಿ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಪ್ರಸ್ತುತ ತಮಿಳುನಾಡಿನ ರಾಜಕೀಯದಲ್ಲಿ ಆ ಮಟ್ಟದ ಒಂದು ದೊಡ್ಡ ಬದಲಾವಣೆಯನ್ನು ನಾವು ನಿರೀಕ್ಷೆ ಮಾಡಲಿಕ್ಕಾಗಲ್ಲ ಅನ್ನೋದು
ಅನ್ನುವಂಥದ್ದು JVC ಸಮೀಕ್ಷೆ ಕೊಡ್ತಾ ಇದೆ. ಸೊ ವಿಜಯ್ ಅವರು ಕೂಡ 2ರಿಂದ 4 ಸ್ಥಾನಗಳಿಗೆ ಬಂದು ತೃಪ್ತಿ ಪಡಬೇಕಾಗುತ್ತೆ ಅನ್ನುವಂಥದ್ದು. ಈ ಮುಖಾಂತರ ND ಅತಿ ದೊಡ್ಡ ಮೈತ್ರಿಕೂಟವಾಗಿ ಹೊರಹೊಮ್ಮಿ ಸೊ 118 ಏನು ಬಹುಮತದ ಸಂಖ್ಯೆಯನ್ನು ಅದು ಕ್ರಾಸ್ ಮಾಡಿ ತನ್ನ ಮೈತ್ರಿಕೂಟದೊಂದಿಗೆ ಸರ್ಕಾರ ರಚಿಸುತ್ತೆ ಅನ್ನುವಂಥದ್ದು. ಸೊ DMKಗೆ ಅತಿ ದೊಡ್ಡ ಹಿನ್ನಡೆಯನ್ನಾಗ್ತದೆ. ಸೊ 80ರಿಂದ 101 ಕ್ಷೇತ್ರಗಳಿಗೆ ಮಾತ್ರ ಅದು ಮೀಸಲಾಗುತ್ತೆ ಅನ್ನುವಂಥದ್ದು. ಇನ್ನು TVK ಕೇವಲ 2ರಿಂದ 4 ಕ್ಷೇತ್ರಗಳ ಗೆಲುವನ್ನು ಪಡೆಯುತ್ತೆ ಅನ್ನುವಂಥದ್ದು. ಹೀಗೆ JVC ಸಮೀಕ್ಷೆ ಕೊಡ್ತಾ ಇದೆ ತಮಿಳುನಾಡಿನ ರಾಜಕೀಯಕ್ಕೆ ಸಂಬಂಧಪಟ್ಟ ಅಂಕಿಅಂಶ ಅನ್ನುವಂಥದ್ದು. ಸೊ ಇದೇ ಫೈನಲ್ ಅನ್ನುವಂಥದ್ದಲ್ಲ, ಸೊ ಬದಲಾಗುವ ಸಾಧ್ಯತೆಗಳಿದೆ. ಸೊ ಏಪ್ರಿಲ್ 23ರಂದು ಚುನಾವಣೆ ಇರುವ ಕಾರಣ ಒಂದೇ ಹಂತದಲ್ಲಿ 134 ಕ್ಷೇತ್ರಗಳಿಗೆ ಚುನಾವಣೆ ಆಗುವ ಕಾರಣ ಸೊ ಕಾದು ನೋಡಬೇಕಾಗುತ್ತೆ ತಮಿಳುನಾಡಿನಲ್ಲಿ ಯಾರಿಗೆ ಮುನ್ನಡೆ ಇದೆ, ಯಾರು ಹಿನ್ನಡೆಯನ್ನು ಕಾಯ್ದುಕೊಳ್ತಾರೆ, ಸೊ ಯಾರಿಗೆ ಅತಿ ದೊಡ್ಡ ಎಡ್ಜ್ ಕೊಡ್ತಾ ಇದ್ದಾರೆ ತಮಿಳುನಾಡಿನ ರಾಜಕೀಯದಲ್ಲಿ ತಮಿಳುನಾಡಿನ ಮತದಾರ ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ನಮಗೆ ಸದ್ಯದಲ್ಲಿ ಉತ್ತರ ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದು. ಸೊ ಯಾರೆಲ್ಲ ಈ ವಿಡಿಯೋ ನೋಡಿರೋರಿಗೆ ಧನ್ಯವಾದಗಳು. ಸೊ ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ, ಲೈಕ್ ಮಾಡಿ. ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸದಾ ಬೆಂಬಲ ಇರಲಿ ಅಂತ ಹೇಳ್ತಾ ಸೊ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ.